ಪುಸ್ತಕ ಪರಿಷ್ಕರಣೆ ಈಗ ಮಹಾ ಸಂಗ್ರಾಮವಾಗಿದೆ. ಸರ್ಕಾರ ಸಾಹಿತಿಗಳ ನಡುವೆ ಮಾತಿನ ಮಲ್ಲ ಯುದ್ಧವೇ ನಡೀತಾ ಇದೆ. ಅದರಲ್ಲೂ ರೋಹಿತ್ ಚಕ್ರತೀರ್ಥ ಹಾಗೂ ಸಾಹಿತಿಗಳ ನಡುವೆ ವಾಕ್ ಸಮರ ಜೋರಾಗಿ ನಡೀತಾ ಇದೆ. ಚಕ್ರತೀರ್ಥ ಕೊಟ್ಟ ಆ ಒಂದು ಹೇಳಿಕೆ ಸಾಹಿತ್ಯ ವಲಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಏನಿದು 23 ಚಕ್ರವ್ಯೂಹದ ಸಂಘರ್ಷ? ಪಠ್ಯ ಸಂಘರ್ಷದ ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ವಿರುದ್ಧ ಇವತ್ತು ಈ ರೀತಿಯ ಹೋರಾಟಗಾರರು ಸೇರಿದ್ದಾರೆ. ಒಂದಷ್ಟು ಸಾಹಿತಿಗಳಿಗೆ ನನ್ನ ಬಗ್ಗೆ ಸಿಟ್ಟಿದೆ. ಯಾಕೆ ಸಿಟ್ಟಿದೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ರೋಹಿತ್ ಚಕ್ರತೀರ್ಥ ಅವರು ಫಾರ್ವರ್ಡ್ ಮಾಡಿರುವಂಥದ್ದನ್ನು ಅವರು ಸ್ಪಷ್ಟವಾಗಿ ಇದನ್ನ ವಾಟ್ಸಪ್ಪಲ್ಲಿ ಬಂದಿದ್ದನ್ನ ಫಾರ್ವರ್ಡ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಇವರ ಭ್ರಷ್ಟಾಚಾರಗಳನ್ನು ನಾನು ಪ್ರಶ್ನೆ ಮಾಡ್ತೀನಿ ಅನ್ನೋ ಕಾರಣಕ್ಕೆ ಇವರಿಗೆ ಇವತ್ತೇ ಆದೇಶ ಮಾಡಿದ್ದೇನೆ. ಕೂಡಲೇ ಪುಸ್ತಕ ಕೊಡೋ ವ್ಯವಸ್ಥೆಗಳನ್ನು ಮಾಡಬೇಕು. ರಾಜಕೀಯದ ಅಜೆಂಡಾನ ಅವರು ತರ್ತಾ ಇದ್ದಾರೆ. ದೇಶಭಕ್ತರು ಯಾಕೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಲಿಲ್ಲ? ಹೆಗ್ಡೆವಾರು ಸಂಸ್ಕರಣ ಸಮಿತಿ ಮಾಡಿದ್ದೆ ಯಾವುದೋ ಒಂದು ಸಿದ್ಧಾಂತವನ್ನ ಮಕ್ಕಳನ್ನ ಹೇಳ್ಕೊಡೋಕಲ್ಲ ಪಠ್ಯ ಪುಸ್ತಕ ಇರೋದು. ಚಕ್ರತೀರ್ಥ ವರ್ಸಸ್ ಸಾಹಿತಿಗಳು ಪಠ್ಯ ಸಂಘರ್ಷ ತಾರಕಕ್ಕೇರಿತ. ಟ್ರಸ್ಟ್ಗಳು ಏನ್ ಮಾಡ್ತಾ ಇದೆ, ಇಷ್ಟು ವರ್ಷ ಕೂಡ ಸರ್ಕಾರದ ಅನುದಾನ ತಗೊಂಡು ಇವರು ದುಡ್ಡು ಪೋಲು ಮಾಡ್ತಾ ಇದ್ದಾರೆ. ವಿವಾದಗಳು ತಾರಕಕ್ಕೇರ್ತಿರುವಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಬೇಕು. ಸಿಡಿದೆದ್ದ ಶ್ರೀಗಳು ಸಾಹಿತಿಗಳು ಚಕ್ರವ್ಯೂಹದಲ್ಲಿ ರೋಹಿತ್. ಸಾಹಿತ್ಯ ಟ್ರಸ್ಟ್ ವಿಲೀನಕ್ಕೆ ರೋಹಿತ್ ಒತ್ತಾಯಿಸಿದ್ದೇಕೆ? ಸ್ಪಷ್ಟವಾಗಿ ಹೇಳ್ತೇನೆ, ಇವತ್ತೇನು ಟ್ರಸ್ಟ್ಗಳು ಅಂತ ಇದಾವಲ್ಲ, ಸಾಹಿತ್ಯಿಕ ಟ್ರಸ್ಟ್ಗಳು ಇದಾವಲ್ಲ, ಇದೆಲ್ಲವನ್ನೂ ಕೂಡ ಸರ್ಕಾರ ವಿಲೀನಗೊಳಿಸಿ, ಇದು ಬಹಳ ರೈಟ್ ಟೈಮ್. ಸಂಗ್ರಾಮ, ಇದು ಪಠ್ಯಪುಸ್ತಕ ಸಂಗ್ರಾಮ. ಟಿಪ್ಪುವಿನಿಂದ ಪ್ರಾರಂಭವಾದ ಈ ಸಂಘರ್ಷದ ಕಿಡಿ ಹೆಡ್ಗೆವಾರ್, ಭಗತ್ ಸಿಂಗ್, ಕುವೆಂಪು, ಬಸವಣ್ಣನ ಸುತ್ತ ಜ್ವಾಲೆಯಂತೆ ಹೊತ್ತಿ ಉರಿಯುತ್ತಿದೆ. ಪಠ್ಯಪುಸ್ತಕ ಬದಲಾವಣೆ, ಪರಿಷ್ಕರಣೆ ವಿರುದ್ಧ ರಾಜಕೀಯ ನಾಯಕರು ಬೆಂಕಿ ಉಗುಳುತ್ತಿದ್ದಾರೆ, ನಿಗಿ ಕೆಂಡ ಕಾರ್ತಿದ್ದಾರೆ. ಈ ಪಠ್ಯ ಜಟಾಪಟಿಗೆ ಕೇವಲ ರಾಜಕೀಯ ನಾಯಕರು ಮಾತ್ರವಲ್ಲ, ಸಾಹಿತಿಗಳು, ಚಿಂತಕರು, ಸ್ವಾಮೀಜಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಸರ್ಕಾರ, ಶಿಕ್ಷಣ ಇಲಾಖೆ, ಪಠ್ಯ ಪರಿಷ್ಕೃತ ಸಮಿತಿ ವಿರುದ್ಧ ಗುಡುಗಿದ್ದಾರೆ. ಪಠ್ಯದಲ್ಲಿ ಕೇಸರೀಕರಣದ ಘಾಟು ಕಾಣುತ್ತಿದೆ ಅಂತ ಸಾಹಿತಿಗಳು ಒಬ್ಬರ ಹಿಂದೆ ಒಬ್ಬರು ಸಿಡಿದೇಳುತ್ತಿದ್ದಾರೆ. ಸ್ವಾಮೀಜಿಗಳು ಕೂಡ ಈ ಅಕ್ಷರ ಸಂಗ್ರಾಮಕ್ಕೆ ಧುಮುಕಿದ್ದು ಅಸಮಾಧಾನ ಹೊರಹಾಕ್ತಿದ್ದಾರೆ. ಕುವೆಂಪು ಅವರು ನಮ್ಮ ನಾಡು ಕಂಡ ಅಪ್ರತಿಮ ಕವಿ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಕರ್ನಾಟಕ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಅಸಮಾನತೆ ಮತ್ತು ಲಿಂಗಭೇದ ನಿವಾರಿಸಿಕೊಂಡು ಸರ್ವ ಜನಾಂಗದ ಶಾಂತಿಯ ತೋಟವಾಗಬೇಕು ಎಂಬ ಕನಸು ಕಂಡವರು. ಆದರೆ ಕುವೆಂಪು ಬರೆದಿರುವ ಜೈ ಭಾರತ ಜನನಿಯ ತನುಜಾತೆ ಗೀತೆಯನ್ನ ಕೆಲವರು ತಿರುಚಿ ಬರೆದಿದ್ದಾರೆ. ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಕುವೆಂಪು ಬಗ್ಗೆ ಅತ್ಯಂತ ಕೀಳು ಭಾಷೆಯಲ್ಲಿ ನಿಂದಿಸಿ ಅವಹೇಳನಕಾರಿ ಲೇಖನ ಬರೆದಿದ್ದು ಅಂಥವರ ವಿರುದ್ಧ ಸೈಬರ್ ಕ್ರೈಮ್ ಅಡಿಯಲ್ಲಿ ಸರ್ಕಾರ ಕ್ರಮ ಜರುಗಿಸಬೇಕು. ನಿರ್ಮಲಾನಂದ ಶ್ರೀಗಳು ಏನು ಕುವೆಂಪು ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಅವ್ರ ಹತ್ರ ಅಧಿಕಾರ ಇದೆ, ಕುರುಡಾಗಿದ್ದಾರೆ ಅವರು. ಕುರುಡ ಎತ್ತಗಬೇಕಾದ್ರೂ ಡಿಕ್ಕಿ ಹೊಡಿಬಹುದು. ಶೈಕ್ಷಣಿಕ ಕ್ಷೇತ್ರದ ಘನತೆ ಉಳಿಬೇಕು ಅನ್ನೋದು ನನ್ನ ನಿಜವಾದಂಥ ಕಳಕಳಿ. ಅವರು ಅನೇಕ ಪಠ್ಯಗಳನ್ನು ಕೈಬಿಟ್ಟಿದ್ದಾರೆ ಮತ್ತು ಕೆಲವನ್ನು ಸೇರಿಸಿದ್ದಾರೆ. ಅಕ್ಷರ ಕ್ರಾಂತಿ ದಿನದಿಂದ ದಿನಕ್ಕೆ ಬೇರೆಯದ್ದೇ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಮಕ್ಕಳಿಗೆ ಕಲಿಸಬೇಕಾದ ಪಾಠದಲ್ಲಿ ಎಡಪಂಥ, ಬಲಪಂಥ ಅನ್ನೋ ಸೈದ್ಧಾಂತಿಕ ಸಂಘರ್ಷದ ಕಿಚ್ಚು ಹೊತ್ತಿದೆ. ಪಠ್ಯಪುಸ್ತಕ ಕದನ ಈಗ ರೋಹಿತ್ ಚಕ್ರತೀರ್ಥ ವರ್ಸಸ್ ಸಾಹಿತಿಗಳು ಎಂಬಂತಾಗಿದೆ. ತಾನೇ ಹೆಣೆದಿರೋ ಚಕ್ರವ್ಯೂಹದಲ್ಲಿ ರೋಹಿತ್ ಸಿಲುಕಿದ್ದಾರೆ. 23 ಟ್ರಸ್ಟ್ಗಳ ವಿರುದ್ಧ ಕೊತ ಅಂತ ಕುದೀತಿರೋ ರೋಹಿತ್ ಚಕ್ರತೀರ್ಥ ಟ್ರಸ್ಟ್ಗಳ ವಿಲೀನಕ್ಕೆ ಒತ್ತಾಯಿಸಿದ್ದಾರೆ.
ಹಲವು ಸಾಹಿತಿಗಳು ನಮ್ಮ ಪಾಠವನ್ನ ಮುದ್ರಣ ಮಾಡಬೇಡಿ, ನನ್ನ ಪಾಠವನ್ನ ಕೈಬಿಡಿ ಅಂತ ಆಗ್ರಹಿಸುತ್ತಿದ್ದಾರೆ. ಹೆಡ್ಗೇವಾರ್ ಪಠ್ಯವನ್ನ ಸೇರ್ಪಡೆ ಮಾಡಿದ್ದಕ್ಕೆ ಅನೇಕ ಸಾಹಿತಿಗಳು ಗರಂ ಆಗಿದ್ದಾರೆ. ಕುವೆಂಪು, ಭಗತ್ ಸಿಂಗ್, ಬಸವಣ್ಣ ಪಠ್ಯವನ್ನ ಕಡಿತ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ಇಲಾಖೆ ಕುಚೇಷ್ಟೆ ಮಾಡುವ ಇಲಾಖೆಯಲ್ಲ, ಶಿಕ್ಷಣ ಎಲ್ಲ ಜಾತಿಗಳ ಮಕ್ಕಳಿಗೆ ಮುಕ್ತವಾಗಬೇಕು. ಹೀಗಾಗಿ ಶಿಕ್ಷಣ ಸಚಿವ ನಾಗೇಶ್ ಹಾಗೂ ರೋಹಿತ್ ಚಕ್ರತೀರ್ಥ ಇಬ್ಬರನ್ನು ವಜಾ ಮಾಡುವಂತೆ ಸಾಹಿತಿಗಳು ವಾರ್ನ್ ಮಾಡಿದ್ದಾರೆ. ತಮ್ಮ ಪಾಠವನ್ನ ಕೈಬಿಡುವಂತೆ ಸಾಹಿತಿಗಳ ಆಗ್ರಹ. ಶಿಕ್ಷಣ ತಜ್ಞರು, ಚಿಂತಕರು, ಸಾಹಿತಿಗಳು, ಪ್ರಗತಿಪರರು ಪರಿಷ್ಕರಣೆ ಹಿಂಪಡೆಯುವಂತೆ ಆಗ್ರಹಿಸುತ್ತಿದ್ದಾರೆ. ಈ ನಡುವೆ ಲೇಖಕರು ತಮ್ಮ ಬರಹವನ್ನ ಪಠ್ಯದಿಂದ ಹಿಂಪಡೆಯುತ್ತೇವೆಂಬ ಅಭಿಯಾನ ಆರಂಭಿಸಿದ್ದಾರೆ. ಸಿಎಂ ಮಧ್ಯಪ್ರವೇಶಿಸಿ ವಿವಾದ ಬಗೆಹರಿಸುವಂತೆ ಸಾಹಿತಿಗಳು ಸಿಎಂ ಮೊರೆ ಹೋಗಿದ್ದಾರೆ. ಹಿರಿಯ ಸಾಹಿತಿ ದೇವನೂರು ಮಹಾದೇವ, ಡಾಕ್ಟರ್ ಜಿ ರಾಮಕೃಷ್ಣ ಅವರ ಸಾಲಿಗೆ ದಿನಕ್ಕೊಂದು ಹೆಸರುಗಳು ಸೇರ್ಪಡೆಯಾಗ್ತಿವೆ. ಚಕ್ರತೀರ್ಥ ಸಮಿತಿಯ ಪರಿಷ್ಕೃತ ಪಠ್ಯವನ್ನ ತಡೆಹಿಡಿದು ಹಿಂದಿನ ಪಠ್ಯವನ್ನ ಬೋಧಿಸಿ, ಇಲ್ಲ ವಿವಾದಿತ ಪಠ್ಯವನ್ನ ಮಕ್ಕಳಿಗೆ ಬೋಧಿಸಬೇಡಿ ಎಂದು ಸಾಹಿತಿಗಳು ಮನವಿ ಮಾಡಿದ್ದಾರೆ. ಇನ್ನು ರಾಷ್ಟ್ರಕವಿ ಕುವೆಂಪು ಅವರಿಗೆ 4ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಬರಗೂರು ಸಮಿತಿ ಅವಮಾನ ಮಾಡಿದೆ ಎಂಬ ವಿಚಾರಕ್ಕೆ ಬರಗೂರು ರಾಮಚಂದ್ರಪ್ಪ ಈ ರೀತಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕುವೆಂಪು ಸಾಧನೆ ಕಡೆಗಣಿಸಿಲ್ಲ. ಪರಿಸರ ಅಧ್ಯಯನ ಪುಸ್ತಕದ ಪರಿಷ್ಕರಣೆ ಮಾಡಿದ್ದು ನಾವಲ್ಲ. ನಮ್ಮ ಕಾಲದ ಪರಿಷ್ಕರಣೆಯಲ್ಲಿ ಇದನ್ನ ಬರೆದಿಲ್ಲ. ನಾನು ಕುವೆಂಪು ಅವರ ಮನುಜಮತ ವಿಶ್ವಪಥ ಸಂದೇಶದ ಬೆಳಕಿನಲ್ಲಿ ಸಾಗುತ್ತಿದ್ದೇನೆ. ನಾನು ಮತ್ತು ನನ್ನಂತವರು ಅವರ ಅರ್ಥಪೂರ್ಣ ಸಾಧನೆಯನ್ನ ಸ್ವಲ್ಪವೂ ಕಡೆಗಣಿಸಲು ಸಾಧ್ಯವೇ ಇಲ್ಲ. ಬರಗೂರು ರಾಮಚಂದ್ರಪ್ಪ, ಪಠ್ಯ ಪರಿಷ್ಕರಣಾ ಸಮಿತಿ ಮಾಜಿ ಅಧ್ಯಕ್ಷ. ಈ ರೀತಿಯಾಗಿ ಬರಗೂರು ರಾಮಚಂದ್ರಪ್ಪ ಸ್ಪಷ್ಟನೆ ನೀಡಿದ್ದಾರೆ. ಈ ಬಗ್ಗೆ ಮತ್ತೆ ಸಾಹಿತಿಗಳ ವಿರುದ್ಧ ಮುಗಿಬಿದ್ದ ರೋಹಿತ್ ಚಕ್ರತೀರ್ಥ, ಈ ಲೇಖಕರ ಹಿಂದೆ ರಾಜಕೀಯ ಪಕ್ಷ ಅಥವಾ ಸಿದ್ಧಾಂತ ಟೂಲ್ ಕಿಟ್ನಂತೆ ವರ್ಕ್ ಮಾಡುತ್ತಿದೆ. ಈಗ ಸಿಡಿದೆದ್ದಿರೋ ಸಾಹಿತಿಗಳು ಸಮಾಜದ ಬೇರೆ ಬೇರೆ ಜಾತಿಯವರನ್ನ ಎತ್ತಿ ಕಟ್ತಿದ್ದಾರೆ. ಇದೇ ಅವರ ಉದ್ದೇಶ ಅಂತ ಚಕ್ರತೀರ್ಥ ಹರಿಹಾಯ್ದಿದ್ದಾರೆ. ಒಂದಷ್ಟು ಜನ ರಾಜೀನಾಮೆಗಳನ್ನು ಕೊಡ್ತಾ ಇದ್ದಾರೆ. ಅವರ ಜಾತಿಗಳನ್ನು ನೋಡಿ, ಅವರು ಯಾವ ಕಮ್ಯುನಿಟಿಯಿಂದ ಬರ್ತಾ ಇದ್ದಾರೆ, ಯಾವ ಸಮುದಾಯವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಸೊ ಇದು ಒಟ್ಟಾರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸಮಾಜದ ಎಲ್ಲ ಬೇರೆ ಬೇರೆ ಜಾತಿಗಳವರನ್ನು ಕೂಡ ಇವರು ಎತ್ತಿ ಕಟ್ಟುವ, ಸರ್ಕಾರದ ವಿರುದ್ಧ ನಿಲ್ಲಿಸುವ, ಊಹಾಪೋಹಗಳನ್ನು ಸೃಷ್ಟಿ ಮಾಡುವ, ಸಮಾಜದಲ್ಲಿ ಒಂದು ರೀತಿಯ ಗಲಭೆಯನ್ನು ಸೃಷ್ಟಿ ಮಾಡುವ ಒಂದು ದೊಡ್ಡ ಹುನ್ನಾರದ ಭಾಗವಾಗಿ ಇದೆಲ್ಲ ಬರ್ತಾ ಇದೆ. ನಮ್ಮ ಪುಸ್ತಕಗಳಲ್ಲಿ ಯಾವುದೇ ವಿವಾದ ಇಲ್ಲ. ವಿವಾದ ಮಾಡುತ್ತಿರುವವರು ಯಾರೂ ನಮ್ಮ ಪುಸ್ತಕವನ್ನ ಓದಿಕೊಂಡಿಲ್ಲ. ಇದೆಲ್ಲ ಇವರ ಹುನ್ನಾರ, ರಾಜಕೀಯ ಪಿತೂರಿ ಇದೆ ಅಂತ ಸಾಹಿತಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಚಕ್ರತೀರ್ಥ. ನಲ್ಲಿ ಯಾವುದೇ ವಿವಾದ ಇಲ್ಲ. ವಿವಾದ ಮಾಡ್ತಾ ಇರೋರು ಯಾರು ಕೂಡ ಟೆಕ್ಸ್ಟ್ ಬುಕ್ಗಳನ್ನು ಓದಿಕೊಂಡೂ ಇಲ್ಲ. ಸೊ ಈಗ ಮತ್ತೆ ಯಾವುದೋ ಒಂದು ಏನಕ್ಕೇನ ಪ್ರಕಾರೇಣ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ, ಯಾವುದೋ ಒಂದು ಕಾರಣದಿಂದ ಶುರು ಮಾಡುವಂಥದ್ದು, ಗಲಾಟೆ ಶುರು ಮಾಡುವಂಥದ್ದು. ಹಾಗೆ ಶುರು ಮಾಡಿ ಈಗ ಲಿಂಗಾಯತರನ್ನ ಪ್ರತ್ಯೇಕ ಮಾಡಿ ಅವರನ್ನ ಎತ್ತಿ ಕಟ್ಟಿ ಮತ್ತೊಂದು ಸಲ ಈ ಚುನಾವಣೆ ಇಶ್ಯೂ ತರಬೇಕು ಅನ್ನೋದು ಇವರ ಹುನ್ನಾರ ಅಷ್ಟೇ. ಇದರ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ, ರಾಜಕೀಯ ಪಿತೂರಿ ಇದೆ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಇವರಿಗೆ ಯಾರಿಗೂ ಕೂಡ ಸಾಹಿತ್ಯಿಕ ಬದ್ಧತೆ ಇಲ್ಲ. ನಾನು ನೇರವಾಗಿ ಹೇಳ್ತೇನೆ, ಇವರು ಯಾರೂ ಒಂದರ್ಥದಲ್ಲಿ ಸಾಹಿತಿಗಳೇ ಅಲ್ಲ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಇವರು ಕಳೆದ 10 ವರ್ಷಗಳಲ್ಲಿ ಏನು ಬರೆದಿದ್ದಾರೆ. ಈಗ ಮೊನ್ನೆ ಪ್ರತಾಪ್ ಸಿಂಹ ಅವರು ಕೇಳಿದ್ರು, ನೀವು ಲೇಖನಿಯನ್ನು ಬಿಟ್ಟು ಮೈಕ್ ಹಿಡಿಯೋದಕ್ಕೆ ಶುರು ಮಾಡಿ ಬಹಳಷ್ಟು ವರ್ಷಗಳಾಯಿತು ಅಂತ. ಸೊ ನಿಜವಾದ ಸಾಹಿತಿ ಅವರು ನಿರಂತರವಾಗಿ ಸಾಹಿತ್ಯ ಕೃಷಿಯನ್ನು ಮಾಡ್ತಾನೆ ಇರ್ತಾರೆ. ಇವರು ಯಾವಾಗಲೂ 30 ವರ್ಷದ ಹಿಂದೆ ಬರೆದ ಒಂದು ಪುಸ್ತಕವನ್ನು ಇಟ್ಕೊಂಡು ಇವರು ರಾಜಕೀಯ ಮಾಡಿಕೊಂಡು ಬೇರೆ ಬೇರೆ ಬೇಳೆಗಳನ್ನು ಬೇಯಿಸಿಕೊಂಡು ಬಂದವರು. ಪಠ್ಯ ಪರಿಷ್ಕರಣೆ ವಿರುದ್ಧ ಶ್ರೀಗಳ ಅಸಮಾಧಾನ.
ಹೆಡ್ಗೇವಾರ್ ಪಾಠ ಸೇರ್ಪಡೆ ನಡುವಲ್ಲೇ ಸಾಹಿತಿಗಳು ಸ್ವಾಮೀಜಿಗಳ ಕಣ್ಣನ್ನ ಕೆಂಪಾಗಿಸಿದ್ದು ರೋಹಿತ್ ಚಕ್ರತೀರ್ಥ ಅವರು ನಾಡಗೀತೆಗೆ ಅವಮಾನ ಮಾಡಿ ಹಾಕಿದ್ದ ಒಂದು ಪೋಸ್ಟ್. 2017ರಲ್ಲಿ ಚಕ್ರತೀರ್ಥ ನಾಡಗೀತೆಗೆ ಅವಹೇಳನ ಮಾಡೋ ರೀತಿ ಒಂದು ಪೋಸ್ಟ್ ಹಾಕಿದ್ರು. ಈ ಪೋಸ್ಟ್ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಖತ್ ವೈರಲ್ ಆಗ್ತಿದೆ. ಚಕ್ರತೀರ್ಥ ನಾಡಗೀತೆಗೆ ಅವಹೇಳನ ಮಾಡಿದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ನಿರ್ಮಲಾನಂದ ಸ್ವಾಮೀಜಿಗಳು ಸರ್ಕಾರಕ್ಕೆ ಪತ್ರ ಬರೆದು ನೀತಿ ಪಾಠ ಹೇಳಿದ್ರು. ಕುವೆಂಪು ಭಗತ್ ಸಿಂಗ್ ಬಳಿಕ ಬಸವಣ್ಣ ವಿವಾದ. ಬಸವಣ್ಣ ಲಿಂಗದೀಕ್ಷೆ ಪಠ್ಯದಲ್ಲೇನಿದೆ? ಪಠ್ಯಪುಸ್ತಕ ಮುದ್ರಣವಾದರೂ ಗೊಂದಲ, ಸಂಘರ್ಷ ಮಾತ್ರ ಇನ್ನೂ ಮುಗಿತಾನೇ ಇಲ್ಲ. 10ನೇ ತರಗತಿ ಪುಸ್ತಕದಲ್ಲಿ ಹೆಡ್ಗೇವಾರ್ ಅವರನ್ನ ವೈಭವೀಕರಿಸಿ ಭಗತ್ ಸಿಂಗ್ ಅವರ ಪಾಠಕ್ಕೆ ಕತ್ತರಿ ಹಾಕಲಾಗಿದೆ ಅಂತ ಚಿಂತಕರು, ರಾಜಕಾರಣಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ರು. ನಂತರ ನಾರಾಯಣಗುರು ಅವರ ಪಾಠಕ್ಕೆ ಕೊಕ್ ನೀಡಲಾಗಿದೆ ಅನ್ನೋ ಆರೋಪಗಳು ಕೇಳಿಬಂದವು. ಇದರ ಬೆನ್ನಲ್ಲೇ ರಾಷ್ಟ್ರಕವಿ ಕುವೆಂಪು ಅವರಿಗೆ ಪುಸ್ತಕದಲ್ಲಿ ಅವಮಾನ ಮಾಡಲಾಗಿದೆ ಅನ್ನೋ ಕೂಗುಗಳು ಕೇಳಿಬಂದವು. ಈಗ ಈ ವಿವಾದಕ್ಕೆ ಹೊಸ ಸೇರ್ಪಡೆ ಅಂದ್ರೆ ಭಾರತದ 12ನೇ ಶತಮಾನದ ಹಿಂದೂ ತತ್ವಜ್ಞಾನಿ, ಸಾಮಾಜಿಕ ಸುಧಾರಕರಾಗಿದ್ದ ಬಸವಣ್ಣ ಅವರ ಪಠ್ಯದ ಮೇಲೂ ಕರಿನೆರಳು ಬಿದ್ದಿದೆ. 9ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದ ಬಸವಣ್ಣ ಪಠ್ಯದ ಸುತ್ತ ವಿವಾದ ಗಿರ್ಕಿ ಹೊಡೆಯುತ್ತಿದೆ. ವಿಶೇಷವಾಗಿ ಬಸವಣ್ಣನ ಉಪನಯನ, ಲಿಂಗದೀಕ್ಷೆಗೆ ಸಂಬಂಧಪಟ್ಟಂತೆ ವಿವಾದ ಹುಟ್ಟಿಕೊಂಡಿದ್ದು ಈ ಬಗ್ಗೆ ಚರ್ಚೆ ಆಗ್ತಿದೆ. ಬಸವಣ್ಣ ಪಠ್ಯ 2 ಪುಟದ ಬಗ್ಗೆ ಪ್ರಗತಿಪರರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬಸವಣ್ಣ ಪಠ್ಯಪುಸ್ತಕ ವಿವಾದದ ಸುತ್ತ ಕಿಡಿ ಹೊತ್ತಿಕೊಂಡ ಬೆನ್ನಲ್ಲೇ ಹಿಂದಿನ ಪಠ್ಯ ಪರಿಷ್ಕರಣಾ ಸಮಿತಿಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಹಾಗಾದ್ರೆ ಈ ಹಿಂದಿನ ಪರಿಷ್ಕರಣಾ ಸಮಿತಿಯಲ್ಲಿ ಏನಿದೆ? ನ್ಯೂಸ್ 18ಗೆ 3 ಸಮಿತಿ ಕಾಲದ ಪಠ್ಯಪುಸ್ತಕ ದೊರೆತಿದೆ. ಡಾಕ್ಟರ್ ಬರ್ಗೂರು ರಾಮಚಂದ್ರಪ್ಪ ಅಧ್ಯಕ್ಷತೆಯ ಸಮಿತಿ, ಡಾಕ್ಟರ್ ಮುಡಂಬಡಿತಾಯ ಅಧ್ಯಕ್ಷತೆಯ ಸಮಿತಿ, ರೋಹಿತ್ ಚಕ್ರತೀರ್ಥ ಅಧ್ಯಕ್ಷತೆಯ ಸಮಿತಿ. ಈ 3 ಸಮಿತಿಗಳ ಪಠ್ಯಪುಸ್ತಕಗಳಲ್ಲಿ ಬಸವಣ್ಣನ ಬಗ್ಗೆ ಏನೆಂದು ವಿವರಿಸಲಾಗಿದೆ ಅನ್ನೋದರ ಮಾಹಿತಿ ನೀಡ್ತೀವಿ. ಬಸವಣ್ಣ ಬಾಲ್ಯದಲ್ಲಿ ಉಪನಯನ ಮಾಡಿಸಿಕೊಂಡಿದ್ರ? ವೀರಶೈವ ಗುರುಗಳಿಂದ ಲಿಂಗದೀಕ್ಷೆ ಪಡೆದಿದ್ರ ಬಸವಣ್ಣ? ಇವೆರಡನ್ನೂ ಮಾಡದೆ ಇಷ್ಟಲಿಂಗ ಆರಂಭಿಸಿದ್ದು ಬಸವಣ್ಣ. ಉಪನಯನ, ಲಿಂಗದೀಕ್ಷೆ ಪಡೆದಿಲ್ಲ ಅನ್ನೋದು ಪ್ರಗತಿಪರರ ವಾದ. ಬಸವಣ್ಣ ಜಾತಿ ವ್ಯವಸ್ಥೆಯ ವಿರೋಧಿ ಅಂತ ಬರಗೂರು ಸಮಿತಿ ಸೇರಿಸಿತ್ತು. ಉಪನಯನವನ್ನು ಕಿತ್ತೆಸೆದು ಬಸವಣ್ಣ ಲಿಂಗದೀಕ್ಷೆ ಪಡೆದಿದ್ರು ಅಂತ ಬರಗೂರು ಸಮಿತಿ ಹೇಳಿದೆ. ಜಾತಿ ವ್ಯವಸ್ಥೆ ಬಗ್ಗೆ ಚಕ್ರತೀರ್ಥ ಸಮಿತಿ ಕಿತ್ತು ಹಾಕಿದ್ದಾರೆ. ಬಸವಣ್ಣನವರ ಬಾಲ್ಯದಲ್ಲಿ ಉಪನಯನ, ಲಿಂಗದೀಕ್ಷೆ ಬಗ್ಗೆ 3 ಸಮಿತಿಯಲ್ಲೂ ಉಲ್ಲೇಖಿಸಲಾಗಿದೆ. ಬಸವಣ್ಣನವರ ಪಠ್ಯ ಕಡಿತಕ್ಕೆ ಸಂಬಂಧಿಸಿದಂತೆ ಈ ಕೂಡಲೇ ಪಠ್ಯಪುಸ್ತಕ ತಡೆ ಹಿಡಿದು ಸರಿಪಡಿಸಬೇಕು ಅಂತ ಸಿಎಂಗೆ ಪತ್ರದ ಮೂಲಕ ಸಾಣೇಹಳ್ಳಿ ಶ್ರೀ ಒತ್ತಾಯ ಮಾಡಿದ್ದಾರೆ. ಈ ಬಗ್ಗೆ ಕ್ರಮ ಜರುಗಿಸದಿದ್ರೆ ಹೋರಾಟ ಅನಿವಾರ್ಯ ಅಂತ ಪತ್ರ ಬರೆದಿದ್ದಾರೆ. 9ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ 1ರಲ್ಲಿ ಪಠ್ಯ ಕಡಿತವಾಗಿದೆ. ಬಸವಣ್ಣನವರಿಗೆ ಸಂಬಂಧಿಸಿದಂತೆ ಕೆಲ ಅಂಶಗಳನ್ನು ಕೈಬಿಡಲಾಗಿದೆ. ಮಧ್ಯ ಕರ್ನಾಟಕದ ಪ್ರವರ್ತಕರಲ್ಲಿ ಬಸವೇಶ್ವರರು ಒಬ್ಬರು. ಮಾನವೀಯ ಮೌಲ್ಯದ ಸರಳ ವೀರಶೈವ ಸಿದ್ಧಾಂತ ಪ್ರತಿಪಾದಿಸಿದ್ದರು. ಸಮಾಜದಲ್ಲಿ ಬಸವೇಶ್ವರರು ಜಾತಿ ವ್ಯವಸ್ಥೆ ವಿರೋಧಿಸಿದ್ರು. ಇಂಥ ಮಹತ್ವದ ಅಂಶಗಳನ್ನು ಪಠ್ಯದಲ್ಲಿ ತೆಗೆದುಹಾಕಲಾಗಿದೆ. ವಚನಕಾರರು ವೀರಶೈವ ಧರ್ಮ ಸುಧಾರಿಸಿದ್ರು ಎಂದು ಪಠ್ಯದಲ್ಲಿದೆ. ಸದ್ಯ ಪಠ್ಯದಲ್ಲಿ ಅಳವಡಿಸಿರುವ ಈ ಅಂಶಗಳು ಶುದ್ಧ ಸುಳ್ಳು. ಲಿಂಗಾಯತ ಧರ್ಮ ಜಾರಿಗೆ ತಂದವರು ಬಸವಣ್ಣ ಎಂದಾಗಬೇಕಿತ್ತು. ಲಿಂಗಾಯತ ಧರ್ಮದ ಬಗ್ಗೆ ತಪ್ಪು ಅಭಿಪ್ರಾಯ ಬರುವಂತೆ ಮಾಡಿದ್ದಾರೆ. ಈ ಬಗ್ಗೆ ಕ್ರಮ ಜರುಗದಿದ್ದರೆ ಹೋರಾಟ ಅನಿವಾರ್ಯ. ಸಾಹಿತಿಗಳ ವಿರುದ್ಧವೇ ಡೈರೆಕ್ಟ್ ರೋಹಿಟ್. ಸಾಹಿತಿಗಳಿಗೆ ಅಪಮಾನ ಮಾಡಿದ್ರ ಚಕ್ರತೀರ್ಥ? ಈ ಪಠ್ಯಪುಸ್ತಕ ಸಂಗ್ರಾಮ ಒಂದ್ ರೀತಿ ಚಕ್ರತೀರ್ಥ ವರ್ಸಸ್ ಸಾಹಿತಿಗಳು ಅನ್ನೋ ರೀತಿ ಆಗಿದೆ. ಸಾಹಿತಿಗಳು ಚಕ್ರತೀರ್ಥ ವಿರುದ್ಧ ರೋಷಾಗ್ನಿ ಹೊರಹಾಕ್ತಿದ್ರೆ, ಇತ್ತ ಚಕ್ರತೀರ್ಥ ಕೂಡ ಸಾಹಿತಿಗಳ ವಿರುದ್ಧ ಬಹಿರಂಗ ಸಮರ ಸಾರಿದ್ದಾರೆ. ಡೈರೆಕ್ಟ್ ಹಿಟ್ ಮಾಡಿದ್ದಾರೆ. ಮಾತಿನ ಭರದಲ್ಲಿ ಎಡವಟ್ಟು ಹೇಳಿಕೆ ನೀಡಿದ್ದಾರೆ. ಬಾಲವೇ ನಾಯಿಯನ್ನು ಅಲ್ಲಾಡಿಸ್ತಿದೆ. ವಿವಾದಾತ್ಮಕ ಚಕ್ರವ್ಯೂಹದಲ್ಲಿ ಚಕ್ರವರ್ತಿ. ನಾಯಿ ಬಾಲವನ್ನ ಅಲ್ಲಾಡಿಸೋದ್ರ ಬದಲು ಬಾಲವೇ ನಾಯಿಯನ್ನ ಅಲ್ಲಾಡಿಸ್ತಿದೆ. ಸಾಹಿತಿಗಳು ಸರ್ಕಾರವನ್ನೇ ಬೆದರಿಸುವ ಕೆಲಸ ಮಾಡುತ್ತಿದ್ದಾರೆ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಚಕ್ರತೀರ್ಥ. ನಾಯಿ ಬಾಲವನ್ನ ಅಲ್ಲಾಡಿಸೋದ್ರ ಬದಲು ಬಾಲವೇ ನಾಯಿಯನ್ನು ಅಲ್ಲಾಡಿಸಿತು ಅನ್ನೋ ಒಂದು ಗಾದೆ ಇದೆಯಲ್ಲ, ಆ ರೀತಿ ಇವತ್ತು ಏನಾಗ್ತಾ ಇದೆ, ಈ ಟ್ರಸ್ಟ್ಗಳಲ್ಲಿ ಕೂತಿರುವ ದೊಡ್ಡ ದೊಡ್ಡ ಸಾಹಿತಿಗಳೇನಿದ್ದಾರೆ ಅವರು ಇವತ್ತು ಸರ್ಕಾರವನ್ನು ಅಲುಗಾಡಿಸ್ತಾ ಇದ್ದಾರೆ. ನಾನು ಹೇಳೋದು, ಸರ್ಕಾರ ಇವತ್ತು ಪ್ರತಿ ವರ್ಷ ಅನುದಾನ ಕೊಡುತ್ತೆ ಈ ಟ್ರಸ್ಟ್ಗಳಿಗೆ. ಹಾಗಾಗಿ ಪ್ರಶ್ನೆ ಮಾಡುವ ಅಧಿಕಾರ ಇರೋದು ಯಾರಿಗೆ?
ಸರ್ಕಾರಕ್ಕೆ. ನೀವು ಕೆಲಸ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ಕೇಳುವ ಅಧಿಕಾರ ಇರೋದು ಯಾರಿಗೆ? ಸರ್ಕಾರಕ್ಕೆ. ಇವ್ರು ಏನು ಮಾಡ್ತಾರೆ, ಸರ್ಕಾರದ ಕಡೆಯಿಂದ ಅನುದಾನವೂ ತಗೊಳ್ತಾರೆ, ಆಮೇಲೆ ಇಂತಹ ಅಗತ್ಯ ಸಂದರ್ಭಗಳಲ್ಲಿ ಸರ್ಕಾರವನ್ನು ಬೆದರಿಸುವಂತ ಒಂದು ತಂತ್ರವನ್ನು ಕೂಡ ಮಾಡ್ತಾರೆ. ರೋಹಿತ್ ಚಕ್ರತೀರ್ಥ ಅವರ ಇದೇ ಹೇಳಿಕೆ ಈಗ ವಿವಾದದ ಕಿಡಿ ಹೊತ್ತಿಸಿದೆ. ಮಾತಾಡ್ತಾ ಬಾಯಿಗೆ ಬಂದಂತೆ ಹೇಳಿಕೆ ನೀಡಿದ್ದಾರೆ ಅನ್ನೋದು ಸಾಹಿತಿಗಳ ಆಕ್ರೋಶ. ಟ್ರಸ್ಟ್ಗಳ ವಿಲೀನಕ್ಕೆ ಚಕ್ರತೀರ್ಥ ಡಿಮಾಂಡ್. ಹಲವು ಟ್ರಸ್ಟ್ಗಳು ಕೇವಲ ಸನ್ಮಾನ ಕಾರ್ಯಕ್ರಮಕ್ಕೆ ಅಷ್ಟೇ ಸೀಮಿತವಾಗಿವೆ, ಇವುಗಳನ್ನು ವಿಲೀನ ಮಾಡಬೇಕು, ಅಲ್ಲಿ ಹೊಸ ಶಕ್ತಿಯನ್ನು ತಂದು ಕೂರಿಸಬೇಕು ಅಂತ ಡಿಮಾಂಡ್ ಮಾಡಿದ್ರು. ಸ್ಪಷ್ಟವಾಗಿ ಹೇಳ್ತೇನೆ, ಇವತ್ತೇನು ಟ್ರಸ್ಟ್ಗಳು ಅಂತ ಇದಾವಲ್ಲ, ಸಾಹಿತ್ಯಿಕ ಟ್ರಸ್ಟ್ಗಳಿದಾವಲ್ಲ, ಇದೆಲ್ಲವನ್ನೂ ಕೂಡ ಸರ್ಕಾರ ವಿಲೀನಗೊಳಿಸಿ, ಇದು ಬಹಳ ರೈಟ್ ಅಂಡ್ ರೈಪ್ ಟೈಮ್ ಇದು. ಎಲ್ಲ ಟ್ರಸ್ಟ್ಗಳನ್ನು ಇವರು ವಿಲೀನಗೊಳಿಸಿ, ಅವರೆಲ್ಲ ಮಾಡ್ತಾ ಇರುವಂಥ ಏನೇನು ಸನ್ಮಾನ ಕಾರ್ಯಕ್ರಮಗಳಿದ್ದಾವೆ, ಇವತ್ತು ಯಾವ ಟ್ರಸ್ಟ್ನವರು ಕೂಡ ಸನ್ಮಾನ ಕಾರ್ಯಕ್ರಮ ಬಿಟ್ಟು ಬೇರೇನು ಮಾಡ್ತಾ ಇಲ್ಲ. ವರ್ಷಕ್ಕೊಂದು ಪ್ರಶಸ್ತಿ, ವರ್ಷಕ್ಕೊಂದು ಸನ್ಮಾನ. ನಾನು ಹೇಳೋದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯೇ ಮುಂದಾಳುತ್ವ ವಹಿಸಿಕೊಂಡು ಎಲ್ಲ ಸಾಧಕರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಇಲಾಖೆಯೇ ಮಾಡಿ, ಈ ಟ್ರಸ್ಟ್ಗಳನ್ನು ಅಷ್ಟನ್ನು ಕೂಡ ವಿಲೀನಗೊಳಿಸಿ, ಯಾರೆಲ್ಲ ಇಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳಿದ್ದಾರೋ ಅವರನ್ನೆಲ್ಲ ಹೊರಗೆ ಹಾಕಿ ಹೊಸ ಒಂದು ಶಕ್ತಿಯನ್ನ, ಹೊಸ ಒಂದು ಯುವ ಶಕ್ತಿಯನ್ನ ಅಲ್ಲಿ ತಂದು ಕೂರಿಸಬೇಕು. ಅತ್ತ ಚಕ್ರತೀರ್ಥ ಸಾಹಿತಿಗಳ ವಿರುದ್ಧ ಗುಡುಗಿದ್ರೆ, ಇತ್ತ ಹಿರಿಯ ಸಾಹಿತಿ ದೇವನೂರು ಮಹಾದೇವ, ಇನ್ನೊಂದೆಡೆ ಸಾಹಿತಿಗಳು, ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಮಾಜಿ ಅಧ್ಯಕ್ಷರೂ ಆದ ಬರಗೂರು ರಾಮಚಂದ್ರಪ್ಪ ಕೂಡ ಪ್ರಸಕ್ತ ಪರಿಸ್ಥಿತಿ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಶೈಕ್ಷಣಿಕ ಕ್ಷೇತ್ರದ ಘನತೆ ಉಳಿಬೇಕು ಅನ್ನೋದು ನನ್ನ ನಿಜವಾದಂಥ ಕಳಕಳಿ. ಅವರು ಅನೇಕ ಪಠ್ಯಗಳನ್ನು ಕೈ ಬಿಟ್ಟಿದ್ದಾರೆ ಮತ್ತು ಕೆಲವನ್ನ ಸೇರಿಸಿದ್ದಾರೆ. ನಾವು ಪರಿಷ್ಕರಣೆ ಮಾಡುವುದಾಗಲೂ ಕೆಲವನ್ನ ಕೈ ಬಿಟ್ವಿ, ಕೆಲವನ್ನ ಸೇರಿಸಿದ್ವಿ. ನಿಜ, ಅದಕ್ಕೆ ಯಾಕೆ ಸೇರಿಸಿದ್ವಿ, ಯಾಕೆ ಕೈ ಬಿಟ್ವಿ ಅನ್ನೋದನ್ನೆಲ್ಲವನ್ನು ಸಾಧಾರಣವಾಗಿ ಪ್ರತಿಯೊಂದು ವಿವರವನ್ನು ನಾವು ಪಠ್ಯಪುಸ್ತಕ ಸಂಘಕ್ಕೆ ಕೊಟ್ಟಿದ್ದೇವೆ. ಅದು ಈ ವಿವಾದಗಳು ತಾರಕಕ್ಕೇರ್ತಿರುವಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಬೇಕು. ಅವ್ರ ಹತ್ರ ಅಧಿಕಾರ ಇದೆ, ಕುರುಡಾಗಿದ್ದಾರೆ. ಕುರುಡ ಎತ್ತಾಗ ಬೇಕಾದ್ರೂ ಡಿಕ್ಕಿ ಹೊಡಿಬೋದು. ಇವತ್ತು ಹಂಗೆ ಆಗ್ತಾ ಇದೆ. ನೀವು ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದೀರಿ ನಮ್ಮನ್ನು. ಅವ್ರು ಎಲ್ಲಿ ತಪ್ಪು ಮಾಡಿದಾರೋ ಅದನ್ನು ಕೊರತೆ ತುಂಬೋದಕ್ಕೆ, ಆ ತಪ್ಪನ್ನು ಸರಿಪಡಿಸಿ ಪಾಠ ಬರೆಯೋಕ್ಕೆ ನಮ್ಮ ಮಕ್ಕಳಿಗೆ ಮಾತ್ರ ಯಾವ ರೀತಿಯೂ ತೊಂದರೆ ಆಗಬಾರ್ದು. ಈ ಪಠ್ಯಪುಸ್ತಕ ಸಂಗ್ರಾಮ ಇಲ್ಲಿಗೆ ಮುಗಿದಿಲ್ಲ. ಈ ಪಠ್ಯಪುಸ್ತಕ ಜಟಾಪಟಿಯಲ್ಲಿ ಇತಿಹಾಸ, ಎಡ ಬಲದ ವಾದ, ಸಿದ್ಧಾಂತಗಳ ಸಂಘರ್ಷ ಎಲ್ಲವೂ ಜೋರಾಗಿಯೇ ನಡೆಯುತ್ತಿದೆ. ಈ ನಡುವೆ ಶಾಲೆ ಪ್ರಾರಂಭವಾಗಿ 15 ದಿನಗಳಾದರೂ ಮಕ್ಕಳಿಗೆ ಇನ್ನೂ ಶಾಲಾ ಪಠ್ಯಪುಸ್ತಕವನ್ನ ನೀಡಿಲ್ಲ. ಹೀಗಾಗಿ ವಿವಾದಕ್ಕೆ ಕಾರಣವಾದ ಪಠ್ಯಪುಸ್ತಕ ಬದಲಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಪಠ್ಯ ಪರಿಷ್ಕರಣೆ ವಿರುದ್ಧ ಸಾಹಿತಿಗಳ ರಾಜೀನಾಮೆ ಪರ್ವ ಮುಂದುವರೆದಿದೆ. ಒಂದ್ ಕಡೆ ಸಾಹಿತಿಗಳು, ಪ್ರತಿಪಕ್ಷದ ನಾಯಕರು ಚಕ್ರತೀರ್ಥ ವಿರುದ್ಧ ನಿಗಿ ಕೆಂಡ ಕಾರ್ತಿದ್ದಾರೆ. ದೇಶದ್ರೋಹಿ ಧೋರಣೆ ಸರಿಯಲ್ಲ ಅಂತಿದ್ದಾರೆ. ಈ ನಡುವೆ ಶಿಕ್ಷಣ ಸಚಿವರ ಆ ಒಂದು ಹೇಳಿಕೆ ಸಾಹಿತಿಗಳನ್ನ ಮತ್ತಷ್ಟು ರೊಚ್ಚಿಗೇಳಿಸಿದೆ. ಈ ಬಗ್ಗೆ ಹೇಳ್ತೀವಿ ಬ್ರೇಕ್ ಆದ್ಮೇಲೆ.